Hi, my dear students. I am your Dhananjay sir. All of you welcome to our LKS Navodaya and Sainik YouTube channel. ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ವಿಶೇಷವಾದ ವಿಡಿಯೋ. ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ. ಏನ್ ಸರ್ ಇದು ಅಂದ್ರೆ, ಯಾರೆಲ್ಲ ಡಿಸೆಂಬರ್ 13ನೇ ತಾರೀಕು 2025 ಡಿಸೆಂಬರ್ 13ಕ್ಕೆ ಯಾರೆಲ್ಲ ಎಕ್ಸಾಮ್ ಬರ್ದಿರಲ್ಲ, ನವೋದಯ ಎಕ್ಸಾಮ್, ಅಲ್ಲಿಗೆ ನಿಮ್ಮ ಕತೆ ಮುಗೀತು ಅನ್ಕೋಬೇಡಿ. ಇನ್ನು ಬಹಳ ಎಕ್ಸಾಮ್ಸ್ ಗಳಿದಾವೆ. ನೀವು ಒಂದೇ ಒಂದು ಎಕ್ಸಾಮ್ ಬರ್ದಿರ್ತೀರಾ, RMS ಬಿಟ್ರೆ ನವೋದಯದ ಒಂದು ಬರ್ದಿರ್ತೀರಾ. ಇನ್ನು ಯಾವೆಲ್ಲ ಎಕ್ಸಾಮ್ಸ್ ಗಳನ್ನ ನೀವು ಬರೀಬಹುದು ಅನ್ನೋದನ್ನ ಈಗ ಹೇಳಕತ್ತೀನಿ. ನೋಡಿ, ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮ್ಮ ಮೊಬೈಲಿಗೆ ಪಟ 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 ಅಂತ ಬರಕತ್ತವ. ಹಾಗಾದ್ರೆ ಬನ್ನಿ ಸರ್, ಏನ್ ಸರ್ ಕಾನ್ಸೆಪ್ಟ್? ಬಹಳ ಸಿಂಪಲ್ ನೋಡಿ. ನವೋದಯ ಪರೀಕ್ಷೆ ಮುಗಿದ ಮೇಲೆ ನವೋದಯ ಪರೀಕ್ಷೆ ಮುಗಿದ ಮೇಲೆ ಇನ್ನು ಯಾವೆಲ್ಲ ಪರೀಕ್ಷೆಗಳನ್ನು ಬರೆಯಬಹುದು? ಈ ಅವಕಾಶ ಕಳೆದುಕೊಳ್ಳಬೇಡಿ. ನೋಡಿ, ನವೋದಯ ಆಯ್ತು ಅಂದ ತಕ್ಷಣ ರಿಲ್ಯಾಕ್ಸೇಷನ್ ತಗೊಳೋದು ನನ್ನ ಪ್ರಕಾರ ತಪ್ಪು. ನೋಡಿ, ಅದ್ ನವೋದಯ ಸೆಲೆಕ್ಷನ್ ಆಗ್ಲಿ ಬಿಡ್ಲಿ, ಅದ್ ಸೆಕೆಂಡ್ರಿ. ಅದು ಎಕ್ಸಾಮ್ ಆಯ್ತಾ, ನಿಮ್ ಕೆಲಸ ಮುಗೀತು. ಈಗ ರಿಸಲ್ಟ್ ಬರೋವರೆಗೂ ಕಾಯ್ಬೇಕು. ರಿಸಲ್ಟ್ ಯಾವಾಗ ಅಂತ ನಾನು ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಹೌದೇ ಇಲ್ಲ? ಆ ವಿಡಿಯೋನ ಒಂದ್ಸಲ ನೋಡಿ, ಅದ್ರಲ್ಲಿ ಪಕ್ಕ ಮಾಹಿತಿ ನಾನು ಕೊಟ್ಟಿದ್ದೀನಿ. ಅಲ್ಲಿವರೆಗೆ ಏನ್ ಮಾಡ್ಬೇಕು ಸರ್, ಇನ್ನು ಮುಂದೆ ಯಾವೆಲ್ಲ ಎಕ್ಸಾಮ್ಸ್ ಗಳಿದಾವೆ ಎಲ್ಲದನ್ನು ಬರೀರಿ. ನೀವು ಹೋಗೋದು ಬಿಡೋದು ಸೆಕೆಂಡ್ರಿ. ಎಷ್ಟೋ ಮಕ್ಕಳಿಗೆ ಒಂದು ಅವಕಾಶ ಸಿಕ್ಕರೆ ಸಾಯ್ಕು ಅಂತ ಕಾಯ್ತಿರ್ತಾರೆ. ಅಂತದ್ರಲ್ಲಿ ನೀವು ತುಂಬಾ ಟ್ಯಾಲೆಂಟೆಡ್ ಇರ್ತೀರಾ, ಒಂದು ಎಕ್ಸಾಮ್ ಬರೀರಿ, ತಪ್ಪೇನಿದೆ? ನಿಮ್ಮ ನಾಲೆಡ್ಜ್ ನ ನೀವು ಟೆಸ್ಟ್ ಮಾಡ್ದಂಗಲ್ವಾ? ಎಸ್ ಸರ್. ಹಾಗಾದ್ರೆ ಎಂತ ಸರ್, ನನಗೆ ನವೋದಯದಲ್ಲಿ ಒಂದೇ ಒಂದು ಮಾರ್ಕ್ಸಿಗೆ ಮಿಸ್ ಆಯ್ತು, ಬಟ್ ನನಗೆ ಹಠ ಇದೆ, ಆ ನವೋದಯದಲ್ಲಿ ಓದ್ತಿದಾರಲ್ಲ ಅಂತ ವಿದ್ಯಾರ್ಥಿಗಳಿಂದ ನಾನು ಚೆನ್ನಾಗಿ ಓದ್ಬೇಕು ಅಂದ್ರೆ ಅದಕ್ಕಿಂತ ಚೆನ್ನಾಗಿರ್ಬೇಕು, ಅದಕ್ಕಿಂತ ಚೆನ್ನಾಗಿ ಓದೋ ಒಳ್ಳೆ ಶಾಲೆಯಲ್ಲಿ ನಾನು ಸೇರ್ಕೊಂಡು ನಮ್ಮ ಅಪ್ಪ ಅಮ್ಮನ ಆಸೆ ನಾನು ಈಡೇರಿಸ್ಬೇಕು ಅನ್ನೋದಿದ್ರೆ, ಹಠ ಇದ್ರೆ ಈ ಎಕ್ಸಾಮ್ಸ್ ನ ಚೆನ್ನಾಗಿ ಮಾಡಿ ಓದಿ. ಸರ್ಕಾರದಿಂದ ಫ್ರೀ ಎಕ್ಸಾಮ್ಸ್ ಗಳಿರ್ತವೆ, ಫ್ರೀ ಎಕ್ಸಾಮ್ಸ್ ಇರ್ತವೆ, ಫ್ರೀ ಶಾಲೆಗಳಿರ್ತವೆ, SLC PUC ವರೆಗೂ ಫ್ರೀ ಇರ್ತವ. ಓದಿ, ಹಠದಿಂದ ಓದಿ, ಆ ಶಾಲೆಯಲ್ಲೇ ಓದಿ. ನವೋದಯದಲ್ಲಿ ಮಿಸ್ ಆಗಿರೋ ಅವಕಾಶನ ಅಲ್ಲಿ ನಾನು ಬಿಡಲ್ಲ. ಅವ್ರಿಗಿಂತ ಚೆನ್ನಾಗಿ ನಾನು 10th ಮಾರ್ಕ್ಸ್ ತಗೊಂತೀನಿ, PUC ಮಾರ್ಕ್ಸ್ ತಗೊಂತೀನಿ. ನಾನು ಅನ್ಕೊಂಡಂಗೆ ಅವ್ರಿಗಿಂತ ಮುಂಚೆ ನಾನು IAS KS ಆಫೀಸರ್ ಆಗ್ತೀನಿ, ನಾನು MBBS ಮಾಡ್ತೀನಿ, ನಾನು IIT ನಲ್ಲಿ ಇಂಜಿನಿಯರಿಂಗ್ ಮಾಡ್ತೀನಿ. ನಿಮ್ ಗುರಿ ಏನಿದೆಯೋ ಅದನ್ನ ನೀವು ಮುಟ್ಬೇಕು ಅಂದ್ರೆ ಬರೀ ನವೋದಯದಲ್ಲಿ ಓದಿರೋರು ಇವತ್ತು ಇದಾಗಿದ್ದಾರೆ ಅಂತಲ್ಲ. ನವೋದಯದಲ್ಲಿ 1-2 ಮಾರ್ಕ್ಸ್ನ ಮಿಸ್ ಆಗಿ ಮೊರಾರ್ಜಿ ಶಾಲೆಗಳಾಗ್ಲಿ, ಅಬ್ದುಲ್ ಕಲಾಂ ಶಾಲೆಗಳಾಗ್ಲಿ, ಇನ್ನು ಬೇರೆ ಬೇರೆ ಶಾಲೆಗಳಲ್ಲಿ ಓದಿ ಇವತ್ತು ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರೆ. ನೀವು ನಾ ಹೇಳೋದೊಂದೇ, ಪ್ರಯತ್ನ ಮಾಡ್ಬೇಕು. ಮಿಸ್ ಆಗಿದೆ ಅಂತ ಏನ್ ಮಾಡಕ್ಕಾಗತ್ತೆ? 1-2 ಮಾರ್ಕ್ಸ್ ಮಿಸ್ ಆಗತ್ತಪ್ಪ. ನಾನು ಪದೇ ಪದೇ ಹೇಳ್ತೀನಿ, ಒಂದು OMR ಶೀಟು 2 ಗಂಟೆ ಬರೆಯೋ ಒಂದು ಎಕ್ಸಾಮು ನಮ್ಮ ಮಕ್ಕಳ ಭವಿಷ್ಯ ನಿರ್ಧರಿಸಲ್ಲ. ಪ್ರಯತ್ನ ಮಾಡಿದರೆ ಸಣ್ಣ ಪುಟ್ಟ ಮಿಸ್ಟೇಕ್ ಗಳಿಂದ ಏನೋ ಒಂದು ಟೆನ್ಷನ್ ಇಂದ 1-2 ತಪ್ಪಾಕ್ಬಿಟ್ರು ಅಂದ್ರೆ ಒಂದು ಅವಕಾಶ ಹೋಗ್ಬಿಡುತ್ತೆ. ಹಂಗಂತ ಮಿಸ್ ಆಗ್ಬಾರ್ದಲ್ವಾ? ಓಕೆ, ತೊಂದರೆ ಇಲ್ಲ. ಆದ್ರೆ ಇನ್ನು ನವೋದಯ ಆದ್ಮೇಲೆ ಇನ್ನು ಯಾವ್ಯಾವ ಎಕ್ಸಾಮ್ಸ್ ಗಳನ್ನ ಬರೀಬಹುದು ಅನ್ನೋದನ್ನ ನಾನು ಹೇಳ್ತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ಪ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗಾದ್ರೆ ಬನ್ನಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಿಶೇಷವಾಗಿ, ಎಸ್ ಸರ್, ನೋಡಿ, ನವೋದಯ ಆದ್ಮೇಲೆ ನೋಡಿ RMS ಎಕ್ಸಾಮು ಮೊದಲೇ ಬರುತ್ತೆ, ಡಿಸೆಂಬರ್ ತಿಂಗಳಲ್ಲೇ ಬರ್ದ್ಬಿಡ್ತೀವಿ ನಾವು. ಇದನ್ನೆಲ್ಲರೂ ಬರೆಯಲ್ಲ. ಸೈನಿಕ ಮಕ್ಕಳಿಗೆ ಅಥವಾ ಮಾಜಿ ಸೈನಿಕರ ಮಕ್ಕಳಿಗೆ ತುಂಬಾ ಅವಕಾಶ ಇರುತ್ತೆ. ಅದ್ರಲ್ಲಿ 70% ಅಂತ ನಮ್ಮ ಇಂಡಿಯನ್ ಸಿವಿಲಿಯನ್ಸ್ಗೆ ಬಹಳ ಕಡಿಮೆ ಇರುತ್ತೆ. ಇದನ್ನ ಆದಷ್ಟು ಮಕ್ಕಳು ಕಮ್ಮಿ ಬರೆದಿರ್ತಾರೆ. ಸೈನಿಕನ್ ತುಂಬಾ ಜನ ಬರೀತಾರೆ, ಆದ್ರೆ ಇಲ್ಲಿ ಫೀಸ್ ಕಟ್ಟಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಬಡವ್ರ ಮಕ್ಕಳು ಬರ್ಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಅಲ್ಲಿಂದ ವಂಚಿತರಾಗ್ತಾರೆ. ಇದು ಜನವರಿ 18ನೇ ತಾರೀಕು ಎಕ್ಸಾಮ್ ಇದೆ. ಓಕೆ, 2026 ಜನವರಿ 18ನೇ ತಾರೀಕು ಎಕ್ಸಾಮ್ ಇದೆ ಸರ್. ಅದನ್ನ ಬಿಟ್ವಿ ಅಂದ್ರೆ ಮುರಾರ್ಜಿ ಶಾಲೆಗಳು, ನಿಜ ಹೇಳ್ತೀನಿ, ಮುರಾರ್ಜಿ ಶಾಲೆಗಳಲ್ಲಿ ಬಹಳ ಚೆನ್ನಾಗಿದೆ ಎಜುಕೇಶನ್. ಎಲ್ಲಾ ಶಾಲೆಯಲ್ಲೂ ರಿಸಲ್ಟ್ ಬಹಳ ಚೆನ್ನಾಗಿದೆ. ನಿಜ ಹೇಳ್ತೀನಿ, ಯಾಕೆ ರಿಸಲ್ಟ್ ಬರುತ್ತೆ ಗೊತ್ತಾ? ಮುರಾರ್ಜಿ ಶಾಲೆಯಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್ಗಳವು, ಅಲ್ಲಿ ಮಕ್ಕಳು ಅಲ್ಲೇ ಓದ್ತಾವ್. ಮನೇಲಿ ಓದೋದಕ್ಕೂ ಶಾಲೆಯಿಂದ ಮಗು ಬಂದು ಮನೇಲಿ ಒಂದೇ ಓದೋದಕ್ಕೂ, ಹಾಸ್ಟೆಲ್ ಅಲ್ಲಿ ರೆಸಿಡೆನ್ಷಿಯಲ್ ಅಲ್ಲಿ ಫ್ರೆಂಡ್ಸ್ ಜೊತೆ, ಟೀಚರ್ಸ್ ಜೊತೆ ಅಲ್ಲೇ ಇದ್ದು ಅಲ್ಲೇ ಓದೋದು ಬಹಳ ಚೆನ್ನಾಗಿರುತ್ತೆ. ಯಾಕಂದ್ರೆ 5ನೇ ತರಗತಿ ಆದ್ಮೇಲೆ ಮಕ್ಕಳು ನನ್ನ ಪ್ರಕಾರ ರೆಸಿಡೆನ್ಷಿಯಲ್ ಅಲ್ಲಿ ಓದ್ಬೇಕು. 5ರವರೆಗೂ ಮನೆಯಿಂದ ಓಡಾಡಿ ಓದ್ಬೇಕು. 5 ಆದ್ಮೇಲೆ ರೆಸಿಡೆನ್ಷಿಯಲ್ ಅಲ್ಲಿ ಓದ್ಬೇಕು. ಅವಾಗ ಓದುವುದರ ಕಡೆ ಗಮನ ಇರುತ್ತೆ, ಒಂದು ಒಳ್ಳೆ ವಾತಾವರಣ ಇರುತ್ತೆ. ಆ ವಾತಾವರಣ ನಾವು ಮನೇಲಿ ಕ್ರಿಯೇಟ್ ಮಾಡ್ಕೊಡಕ್ಕಾಗಲ್ಲ. ಹಾಗಾಗಿ ಮುರಾರ್ಜಿ ಶಾಲೆಗಳಲ್ಲಿ ನಿಜ ಹೇಳ್ತೀನಿ, ತುಂಬಾ ಒಳ್ಳೆ ಎಜುಕೇಶನ್ ಇರುತ್ತೆ. ಹಾಕಿ ಎಕ್ಸಾಮ್ ಬರೆಸ್ರಿ. ಸೆಲೆಕ್ಷನ್ ಆಯ್ತು ಅಂದ್ರೆ ಅದ್ರಲ್ಲಿ ನಿಮಗೆ ಯಾವ ಶಾಲೆ ಇಷ್ಟ ಆಗತ್ತೋ, ಯಾವ ಶಾಲೆಯಲ್ಲಿ ತುಂಬಾ ಚೆನ್ನಾಗಿದೆ ಅಂತ ನಿಮಗೆ ಅನ್ಸುತ್ತೋ, ಕಂಪೇರಿಂಗ್ ಟು ನಿಮ್ಮ ತಾಲೂಕಲ್ಲಿರೋ ಎಲ್ಲಾ ಶಾಲೆಗಳನ್ನ ವಿಚಾರಿಸಿ ಕಂಪೇರ್ ಮಾಡಿ ಯಾವ್ದ್ರಲ್ಲಿ ಬೆಸ್ಟ್ ರಿಸಲ್ಟ್ ಇದೆ ಆ ಶಾಲೆಗೆ ನೀವು ಹಾಕಿ.
ಯಾವಾಗ ನಿಮ್ಮ ಮಗುವಿನ ಮಾರ್ಕ್ಸ್ ಜಾಸ್ತಿ ಇರುತ್ತೋ ನೀವು ಚಾಯ್ಸ್ ಮಾಡ್ತೀರಾ ಶಾಲೆನ. ಯಾವಾಗ ನಿಮ್ಮ ಮಗುವಿನ ಮಾರ್ಕ್ಸ್ ಕಡಿಮೆ ಇರುತ್ತೋ ಅವಾಗ ನೀವು ಅವ್ರು ಹೇಳಿದ ಕಡೆ ಅವ್ರು ಹಾಕಿದ ಕಡೆ ಹೋಗ್ಬೇಕಾಗತ್ತೆ. ಹಾಗಾದ್ರೆ ಮೊರಾರ್ಜಿ ಸ್ಕೂಲ್ ಅಪ್ಲಿಕೇಶನ್ ಇನ್ನು ಬಿಟ್ಟಿಲ್ಲ, ಡಿಸೆಂಬರ್ ತಿಂಗಳ ಒಳಗೆ ಅಪ್ಲಿಕೇಶನ್ ಬಿಡ್ತಾರೆ. ಇದು ಫೆಬ್ರವರಿ 18, 19, 20 ಒಳಗೆ, ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಮಿಡ್ಲಲ್ಲಿ ಎಕ್ಸಾಮ್ ಆಗ್ಬಿಡುತ್ತೆ ಪುಟ್ಟ. ಇದು ಫೆಬ್ರವರಿ 14, 15, 16, 17, 18, 19, 20 ಒಳಗೆ, ಫೆಬ್ರವರಿ ಒಳಗೆ ಎಕ್ಸಾಮ್ ಆಗ್ಬಿಡತ್ತೆ. ಹಾಗಾಗಿ ಪ್ರಾಕ್ಟೀಸ್ ಮಾಡಿ. ಯಾರೆಲ್ಲ ನವೋದಯ ಮಾಡಿರ್ತೀರಿ ನೋಡ್ರಿ, ಅವ್ರು ನಿಜವಾಗ್ಲೂ ಮೊರಾರ್ಜಿ ಬರ್ದು ಪಾಸ್ ಆಗಕ್ಕಾಗಲ್ಲ. ಯಾಕಂದ್ರೆ ಅವರಿಗೆ ಜಸ್ಟ್ ಏನ್ ಮಾಡಿರ್ತಾರೆ ಹೇಳ್ರಿ, ಮೆಂಟಲ್ ಎಬಿಲಿಟಿ, ಲ್ಯಾಂಗ್ವೇಜ್, ಕನ್ನಡ ಆದ್ರೆ ಕನ್ನಡ, ಇಂಗ್ಲಿಷ್ ಆದ್ರೆ ಇಂಗ್ಲಿಷ್, ಲ್ಯಾಂಗ್ವೇಜ್ ಪ್ಯಾಸೇಜ್ ಓದಿ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಗ್ರಾಮರು ಅಷ್ಟು ಟಚ್ ಕೊಟ್ಟಿರಲ್ಲ. ಜೊತೆಗೆ ಮ್ಯಾಥ್ಸ್ ತುಂಬಾ ಚೆನ್ನಾಗಿ ಕಲ್ಸಿರ್ತಾರೆ. ಇದರಲ್ಲಿ ಪರಿಸರ ಅಧ್ಯಯನ ಬರುತ್ತೆ, GK ಬರುತ್ತೆ. ಅವು ಯಾವ್ದು ಕ್ಲಾಸೇ ಆಗಿರಲ್ಲ. ಇಂಗ್ಲಿಷ್ ಗ್ರಾಮರ್ 20 ಮಾರ್ಕ್ಸಿಗೆ ಇರುತ್ತೆ, ಕನ್ನಡ ಗ್ರಾಮರ್ 20 ಮಾರ್ಕ್ಸಿಗೆ ಇರುತ್ತೆ. ನೋಡಿ, ಇಂಗ್ಲಿಷ್ ಮೀಡಿಯಂ ಇರಲು ಕನ್ನಡ ಮೀಡಿಯಂ ಇರ್ರಿ, ಅವ್ರು ಎಲ್ರಿಗೂ ಬರುತ್ತೆ. ಕನ್ನಡ ಗ್ರಾಮರ್ 20 ಮಾರ್ಕ್ಸು, ಇಂಗ್ಲಿಷ್ ಗ್ರಾಮರ್ 20 ಮಾರ್ಕ್ಸು. ದಯವಿಟ್ಟು ಇನ್ನೂ ಒಂದೂವರೆ ತಿಂಗಳು ಇರುತ್ತೆ ಅವ್ರಿಗೆ, 2 ತಿಂಗಳು ಹೆಚ್ಚು ಕಮ್ಮಿ. ಆ 2 ತಿಂಗಳನ್ನ ಬಳಸ್ಕೊಳ್ಳಿ, ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳಿ, ಸ್ಟೇಟ್ ವೈಸ್ ರ್ಯಾಂಕ್ ಬರುತ್ತೆ ಅದರಲ್ಲಿ. ಓಕೆ, ಪ್ರತಿಷ್ಠಿತ ಶಾಲೆಗಳ ಬಗ್ಗೆ ಮಾಹಿತಿ ಕೊಡಕತ್ತೀನಿ. ಏನ್ ಸರ್ ಇದು, ಯಾವ ಶಾಲೆ ಸರ್ ಇದು ಅಂದ್ರೆ, ನೋಡಿ, SC ಮತ್ತೆ ST ವಿದ್ಯಾರ್ಥಿಗಳಿಗೋಸ್ಕರ ಅಂತಾನೆ ಸೋಷಿಯಲ್ ವೆಲ್ಫೇರ್ ಆಫೀಸ್ ಇಂದ, ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೆಸುವಂತ ಎಕ್ಸಾಮ್ ಇದು. ಡಿಸ್ಟಿಕ್ಕಿಗೆ, ಜಿಲ್ಲೆಯಲ್ಲಿ ಜಿಲ್ಲಾವಾರು ಎಕ್ಸಾಮ್ಸ್ ಇರುತ್ತಿದ್ದು. ಇದನ್ನ ತುಂಬಾ ಕಡಿಮೆ ಸೀಟ್ ಇರುತ್ತೆ, 40 ಸೀಟ್ ಇರ್ತವೆ. ಅದು ಪ್ರತಿಷ್ಠಿತ ಶಾಲೆಗಳು ಅಂತಾನೆ. ಆ ಡಿಸ್ಟಿಕ್ಕಿನ ರೆಸಿಡೆನ್ಷಿಯಲ್, ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಅಡ್ಮಿಷನ್ ಕೊಡ್ತಾರೆ. ಇದು ಸರ್ಕಾರದಿಂದ ಫೀಸ್ ಸುಮಾರು 80 ರಿಂದ 1 ಲಕ್ಷದವರೆಗೂ ಫೀಸ್ ಅನ್ನ ಸರ್ಕಾರ ಆ ಮಗುವಿನ ಪರವಾಗಿ ಆ ಶಾಲೆಗಳಿಗೆ ತುಂಬುತ್ತೆ. ಅದು ಅಂತ ಎಜುಕೇಶನ್ ಬಹಳ ಚೆನ್ನಾಗಿರುತ್ತೆ. ಪ್ರೈವೇಟ್ ಶಾಲೆಯಲ್ಲಿ, ಪ್ರೈವೇಟ್ ರೆಸಿಡೆನ್ಷಿಯಲ್, ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ ಅವ್ರೇನ್ ಮಾಡ್ತಾರೆ, ಆಯ್ಕೆ ಮಾಡ್ಕೊಂಡು ಪ್ರತಿಷ್ಠಿತ ಶಾಲೆ ಎಕ್ಸಾಮ್ ಅಂತ ಬರೆಸ್ತಾರೆ ಪುಟ. ಇದು ಜನರಲ್ ಮತ್ತೆ OBC ಸ್ಟೂಡೆಂಟ್ಸ್ ಬರಲ್ಲ, SC ST ವಿದ್ಯಾರ್ಥಿಗಳು ಬರ್ತವೆ. ಹಾಗಾಗಿ ಇದನ್ನ ಜನವರಿಯಲ್ಲಿ ಅಪ್ಲಿಕೇಶನ್ ಬಿಡ್ತಾರೆ, ಮಾರ್ಚಿಯಲ್ಲಿ ಅಥವಾ ಏಪ್ರಿಲ್ ಅಲ್ಲಿ ಎಕ್ಸಾಮ್ ನಡೆಸ್ತಾರೆ ಪುಟ. ಎಕ್ಸಾಮ್ ನಡೆಸಿ 1 ವಾರ 2 ವಾರದಲ್ಲೇ ರಿಸಲ್ಟ್ ಕೊಡ್ತಾರೆ. ಬಹಳ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ಬೇಕು ಸರ್, ಮತ್ತೆ ಕ್ಲಾಸಸ್ಗಳು ಬೇಕು ಅಂದ್ರೆ 9741183187 ಅಪ್ ಟು ಫೆಬ್ರವರಿವರೆಗೂ ಮುರಾರ್ಜಿ ಕ್ಲಾಸಸ್ಗಳು, ಪ್ರತಿಷ್ಠಿತ ಶಾಲೆ ಕ್ಲಾಸಸ್ಗಳು. ಮತ್ತೆ ಇನ್ನೊಂದು ವಿಶೇಷವಾಗಿ ಬರುತ್ತೆ, ಯಾವ್ದಪ್ಪ ಅಂದ್ರೆ ಅಬ್ದುಲ್ ಕಲಾಂ ಶಾಲೆ ಸರ್. ಏನ್ ಸರ್ ಇದು ಅಬ್ದುಲ್ ಕಲಾಂ ಶಾಲೆ? ಇದು ಏನಪ್ಪಾ ಅಂದ್ರೆ CBSE. ಏನಿದು CBSE ಅಂದ್ರೆ ಹೆಂಗ ನವೋದಯ ಶಾಲೆ ಹೇಗೋ, ನವೋದಯ ಶಾಲೆಯಲ್ಲಿ ಯಾವ ತರ CBSE ಸಿಲೆಬಸ್ ಇರುತ್ತೋ ಅದೇ ತರ ಅಬ್ದುಲ್ ಕಲಾಂ ಶಾಲೆಯಲ್ಲೂ CBSE ಇರುತ್ತೆ. ಜೊತೆಗೆ ಇದರಲ್ಲಿ ವಿಶೇಷವಾಗಿ ನಮಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂದ್ರೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅಡಿಯಲ್ಲಿ ಬರೋದ್ರಿಂದ ಈ ಹಿಂದೂ, ನಮಗೆ ಯಾರಿಗ್ ಗೊತ್ತಾ, ಮುಸ್ಲಿಮ್ಸ್, ಕ್ರಿಶ್ಚಿಯನ್, ಜೈನ್ಸ್ ಅಂತ ಏನ್ ಬರುತ್ತೆ ಅಂತ ವಿದ್ಯಾರ್ಥಿಗಳಿಗೆ 70% ರಿಸರ್ವೇಶನ್ ಇರುತ್ತೆ ಪುಟ್ಟ. ಇದರಲ್ಲಿ ಅಬ್ದುಲ್ ಕಲಾಂ ಶಾಲೆಯಲ್ಲಿ 70% ರಿಸರ್ವೇಶನ್ ಫಾರ್ ಯಾವುದು ಹಿಂದುಳಿದ ವರ್ಗಗಳ ಇಲಾಖೆ ಅಡಿಯಲ್ಲಿ ಬರೋದ್ರಿಂದ 70% ಅವರಿಗಿರುತ್ತೆ, 30% ನಮಗಿರುತ್ತೆ. ನಾವೇನ್ ಮಾಡ್ಬೋದು, ಆ 30% ಅಲ್ಲಿ ಇದನ್ನ ನಾವು ಕವರ್ ಮಾಡ್ಬೋದು. ಇದನ್ನ ನಾವು ಇಲ್ಲಿ ಅವಕಾಶ ಸಿಗತ್ ನಮಗೆ. ಯಾರಿಗೆ ಅತಿ ಹೆಚ್ಚು ಅಂಕಗಳನ್ನ ನಾವು ಪಡೆದ್ರೆ ನಮಗೆ 30% ಅಲ್ಲಿ ನಮಗೆ ಸೀಟ್ ಕೊಡ್ತಾರೆ. ಹಾಗಾಗಿ ಇದರಲ್ಲಿ ತುಂಬಾ ಮಕ್ಕಳು ಓದ್ತಿದ್ದಾರೆ, ಚೆನ್ನಾಗಿರುತ್ತೆ. CBSE ಶಾಲೆ ಅದು. ಇದು ಅಲ್ಪಸಂಖ್ಯಾತರ, ಮತ್ತೆ ಇದರಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಮತ್ತೆ ಮೊರಾರ್ಜಿ ಶಾಲೆಗಳಂತ ಬರ್ತವೆ. ಅವರು ಕೂಡ ಹಾಕಿ ಅಲ್ಲಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀಬಹುದು. ಬಟ್ ನಿಮಗೆ ಬೆಸ್ಟ್ ಅಂದ್ರೆ CBSE ಎಜುಕೇಶನ್ ಬೇಕು ಅಂದ್ರೆ ಅಬ್ದುಲ್ ಕಲಾಂ ಶಾಲೆ ಜಿಲ್ಲೆಗೆ ಒಂದಿರುತ್ತೆ, ಟ್ರೈ ಮಾಡಿಬಿಟ್ಟ ಖಂಡಿತ ಬರುತ್ತೆ. ಮತ್ತೆ ಇನ್ಯಾರೆಲ್ಲ ನೀವು OBC ಬರುತ್ತೆ, 2nd 3rd B ಅಂತ ಏನ್ ಬರುತ್ತೆ, ಅಲ್ಪಸಂಖ್ಯಾತರ ಇಲಾಖೆ ಅಂಡರಲ್ಲಿ ಯಾರು ಬರ್ತಿದ್ದೀರಾ ಅವ್ರೇನ್ ಮಾಡ್ರಪ್ಪ ಅಂದ್ರೆ ಅಬ್ದುಲ್ ಕಲಾಂ ಶಾಲೆಗೆ ಟ್ರೈ ಮಾಡಿ, ಖಂಡಿತ ಬಹಳ ಹೆಲ್ಪ್ ಆಗುತ್ತೆ ಅವರಿಗೆ. CBSE ಸಿಗತ್ತಲ್ಲಿ, ಚೆನ್ನಾಗಿದೆ ಪುಟ. ಇಷ್ಟೆಲ್ಲ ಶಾಲೆಗಳ ಜೊತೆಗೆ ಇನ್ನೊಂದು ಬರುತ್ತೆ ಪುಟ, ಅಳಕಿ ಶಾಲೆಗಳು ಅಂತ ಬರುತ್ತೆ. ಸಾಯಿಬಾಬಾ ಟ್ರಸ್ಟ್ ವತಿಯಿಂದ ಬರುತ್ತೆ. ಅದು ಕೂಡ ಫೀಸ್ ಇರುತ್ತೆ. ಬಟ್ ಬರೇ ಬಾಲಕಿಯರಿಗಿಲ್ಲ, ಅದು ಬರೇ ಗಂಡು ಮಕ್ಕಳಿಗೋಸ್ಕರ ಅಂತಾನೆ ಇರುವಂತ ಶಾಲೆ ಅಳಕಿ ಶಾಲೆಗಳು. ಅದು ಕೂಡ ಎಕ್ಸಾಮ್ ಮಾಡೇ ತಗೊಂತಾರೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಾನು ಕ್ಲಾಸ್ ಮಾಡಿ ನಿಮಗೆ ಯೂಟ್ಯೂಬ್ ಅಲ್ಲೂ ಹಾಕ್ತಿರ್ತೀನಿ, ನಮ್ಮ ಆನ್ಲೈನ್ ಗ್ರೂಪಿಗೆ ಹಾಕ್ತಿರ್ತೀನಿ. ಸರ್, ಇವುಗಳ ಈ ಎಕ್ಸಾಮ್ಸ್ಗಳ ಬಗ್ಗೆ ನಮಗೆ ಏನಾದ್ರು ಸ್ವಲ್ಪ ಮಾಹಿತಿ ಬೇಕು, ಜೊತೆಗೆ ಅವುಗಳ ಆನ್ಲೈನ್ ಕ್ಲಾಸಸ್ಗಳು ಬೇಕಾಗತ್ತೆ ನಮಗೆ, ಅವುಗಳ ಬಗ್ಗೆ ನಮಗೆ ಸ್ವಲ್ಪ ತರಗತಿ ಬೇಕಾಗತ್ತೆ, ಒಂಚೂರು ಗೈಡೆನ್ಸ್ ಬೇಕು ಅಂದ್ರೆ ನನ್ನ ನಂಬರ್ಗೆ ಕರೆ ಮಾಡಿ 9741183187. ತುಂಬಾ ಜನ ಪೇರೆಂಟ್ಸ್ಗಳು ಈಗ ಫೋನ್ ಮಾಡ್ತಿರೋದ್ರಿಂದ, ರಿಸಲ್ಟು ಮತ್ತೆ ಎಕ್ಸಾಮ್ ಮೊನ್ನೆ ಆಗಿರೋದ್ರಿಂದ ಸ್ವಲ್ಪ ನಾನು ಫೋನ್ ರಿಸೀವ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ಸ್ ಇರ್ಬೋದು. ಯಾಕಂದ್ರೆ ತುಂಬಾ ಫೋನ್ ಮಾಡ್ತಿದ್ದಾರೆ, ಎಷ್ಟು ದಿನ ಅಂತ ಮಾತಾಡಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಕೆಲವೊಂದ್ಸಲ ಮತ್ತೆ ನಾನು ಕ್ಲಾಸಲ್ಲಿ ಇದ್ದಾಗ ಬ್ಯುಸಿ ಇದ್ರೂ ಕೂಡ
ಕ್ಲಾಸಲ್ಲಿದ್ದಾಗ ಬ್ಯುಸಿ ಇದ್ರೆ ನಾನು ರಿಸೀವ್ ಮಾಡಿರಲ್ಲ. ಮೆಸೇಜ್ ಮಾಡಿರಿ ವಾಟ್ಸಪ್ಪಲ್ಲಿ, ನಮಗೆ ಸರ್ ಇಂಥದ್ರ ಬಗ್ಗೆ ಮಾಹಿತಿ ಬೇಕಿತ್ತು, ಇಂಥ ಕ್ಲಾಸಸ್ ಬೇಕಿತ್ತು, ಆನ್ಲೈನ್ ಕ್ಲಾಸಸ್ ಬೇಕಿತ್ತು, ಆ ಥರ ಯಾವುದೇ ರೀತಿಯ ಮಾಹಿತಿ ಬೇಕು ಅಂದರೂ ಹಾಕಿರಿ. ನಾನು ಮತ್ತೆ ನಿಮಗೆ ಫ್ರೀ ಆದಾಗ ಖಂಡಿತ ಮಾಡ್ತೀನಿ. ಇಲ್ಲ ಒಂದು 2-3 ಸಲ ಫೋನ್ ಮಾಡಿರಿ, ಖಂಡಿತ ರಿಸೀವ್ ಮಾಡ್ತೀನಿ. ನಾನು ರೆಸ್ಪಾನ್ಸ್ ಅಂತೂ ಮಾಡೇ ಮಾಡ್ತೀನಿ. ಸ್ವಲ್ಪ ಡಿಲೇ ಆಗ್ಬೋದು, ಬೇಜಾರು ಮಾಡ್ಕೋಬೇಡಿ. ಅದಾದ್ಮೇಲೆ ಇದಿಷ್ಟು ಶಾಲೆಗಳ ಬಗ್ಗೆ ನೀವು ತಿಳ್ಕೊಂಡು ಇದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿಬಿಟ್ಟ ಸಿಲೆಬಸ್ ಕಾಪಿ ಇವುಗಳ ಏನೇನ್ ಒಂದೊಂದು ಯಾವಾಗ ಬಿಟ್ಟರು ಕೂಡ ಅದ್ರ ಬಗ್ಗೆ ನಾನು ಪ್ರತಿಯೊಂದನ್ನು ವಿಡಿಯೋ ಮಾಡಾಕ್ತೀನಿ. ಹಾಗಾಗಿ ನೀವೇನ್ ಮಾಡ್ಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಟ್ರೆ ಪಟ್ಟ ಯಾವಾಗ ಬಿಟ್ಟರು ಕೂಡ ಯಾವಾಗ ತಕ್ಷಣ ನಾನು ಅದ್ರ ಬಗ್ಗೆ ಎಕ್ಸಾಮ್ ಯಾವಾಗ, ಸಿಲೆಬಸ್ ಏನೇನಿರುತ್ತೆ, ಪರೀಕ್ಷೆಗಳು ಯಾವಾಗ ಇರುತ್ತೆ, ಮತ್ತೆ ರಿಸಲ್ಟ್ ಯಾವಾಗಿರುತ್ತೆ, ಸೆಲೆಕ್ಷನ್ ಪ್ರೊಸೀಜರ್ ಯಾವ ತರ ಇರುತ್ತೆ, ಪ್ರತಿಯೊಂದು ಮಾಹಿತಿನೂ ಕೊಡ್ತಾ ಇರ್ತೀನಿ. ಹಾಗಾಗಿ ಇವೆಲ್ಲ ನೋಡಿ ಬಹಳ ಒಳ್ಳೆ ಅವಕಾಶಗಳಿದಾವೆ. ಮೊನ್ನೆ ಈ ಬರೋ ರಿಸಲ್ಟ್ಗಿಂತ ಅದಕ್ಕಿಂತ ಮುಂಚಿನ ರಿಸಲ್ಟ್ ಅಲ್ಲಿ ಮುರಾರ್ಜಿ ಶಾಲೆಯ ಅಂಕಿತ ಅನ್ನೋ ಒಂದು ಹುಡುಗಿ ಇಡೀ ಸ್ಟೇಟಿಗೆ ಫಸ್ಟ್ ರ್ಯಾಂಕ್, ಇಡೀ ಸ್ಟೇಟಿಗೆ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ ಮಾಡಿದ್ರು. ಹೌದಾ ಇಲ್ಲ? ಅಂಕಿತ ಅನ್ನೋ ಒಂದು ಹುಡುಗಿ ಮುರಾರ್ಜಿ ಶಾಲೆ ಹುಡುಗಿ ಅಲ್ವಾ? ಮುರಾರ್ಜಿ ಶಾಲೆಗಳಲ್ಲಿ ಎಜುಕೇಶನ್ ಬಹಳ ಚೆನ್ನಾಗಿರುತ್ತೆ. ನಾನು ಹಿಂಗ್ ಹೇಳ್ತಿದ್ದೀನಿ ಅಂತಲ್ಲ, ಅಲ್ಲಿ ಓದಿರೋರಿಗೆ ಗೊತ್ತಿರತ್ತೆ. ಮತ್ತೆ ಇನ್ನೊಂದು ವಿಶೇಷವಾದ ಮಾಹಿತಿ ಕೊಡ್ತೀನಿ ನಾನು ನಿಮಗೆ. ಏನಂದ್ರೆ ಯಾರೆಲ್ಲ SSLCಯಲ್ಲಿ 95 ಮೇಲ್ ಬರ್ತೀರಿ, 95% ಮೇಲ್ ಬಂದಿರ್ತಾರೆ ಈ ಮುರಾರ್ಜಿ ಶಾಲೆ ಅಲ್ಲಿ ಇಲ್ಲಿ ಓದಿ, ಅವರಿಗೆ ಕರ್ನಾಟಕದ ಯಾವುದೇ ಪ್ರತಿಷ್ಠಿತ ಅಂದ್ರೆ ಪ್ರೈವೇಟ್ ಕಾಲೇಜ್ಗಳೇನಿರ್ತವೆ, CBSE, ನಾವು PCMB ಓದಿಸ್ಬೇಕು ಸರ್, ಅವರಿಗೆ ನೀಟ್ KCET ಅದ್ರ ಬಗ್ಗೆ ಟ್ರೈನಿಂಗ್ ಕೊಡಿಸ್ಬೇಕು ಅಂತ ಏನು ಆಸೆ ಪಡ್ತಿದ್ದೀರಿ, ಅದನ್ನ ಎಬೋ 95% ಮೇಲ್ ಯಾರು ತಗಂತೀರಿ ಅವರಿಗೆ ಆ ಕಾಲೇಜಲ್ಲಿ 3 ಲಕ್ಷನೋ 4 ಲಕ್ಷನೋ 5 ಲಕ್ಷನೋ 1 ವರ್ಷದ ಫೀಸ್ ಇದೆ ಅಂದ್ರು ಅಷ್ಟು ಫೀಸ್ ಫ್ರೀ ಇರುತ್ತೆ. ಅಷ್ಟು ಫೀಸು ಫ್ರೀ ಮಾಡ್ತಾರೆ. ಯಾಕೆ? 95% ಮೇಲೆ ಇರುವಂತ ಒಂದು ಹುಡುಗಿ ನಮ್ಮ ಕಾಲೇಜಿಗೆ ಬಂದ್ರೆ ಮುಂದೆ ಅಷ್ಟೇ ರೆಪ್ಯುಟೇಟ್ ಅಂತ ಅವ್ರಿಗೊಂದು ಅವಕಾಶ ಕೊಟ್ಟಂಗ ಆಗತ್ತೆ. ಅವರು ಆ ಮಗುಗೊಂದು ಫ್ರೀ ಅವಕಾಶ ಸಿಗುತ್ತೆ, ಜೊತೆಗೆ ಆ ಕಾಲೇಜಿಗೆ ಒಂದು ಒಳ್ಳೆ ರಿಸಲ್ಟ್ ತರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಒಂದು ಅವಕಾಶ ಕೊಡ್ತಾರೆ. ಈ ಅವಕಾಶನ ನೀವೇನ್ ಮಾಡ್ಕೋಬೇಕು, ಅದನ್ನ ನಾವು ಯೂಸ್ ಮಾಡ್ಕೋಬೇಕು ಅಲ್ವಾ? ಫ್ರೀಯಾಗಿ ಸಿಗತ್ತಲ್ವಾ? ಎಷ್ಟೋ ನವೋದಯದಲ್ಲಿ ಓದಿರೋ ಹುಡುಗರು ಏನ್ ಮಾಡ್ತಾರೆ, PUCನ ತಕ್ಷಣ ಇಂಥ ಒಳ್ಳೆ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡು ಹೋಗ್ಬಿಡ್ತಾವ್. ಯಾಕಂದ್ರೆ ಅವು ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾವ. ಒಳ್ಳೆ ಈ ಮುರಾರ್ಜಿ ಶಾಲೆಗಳಲ್ಲಿ ಓದಿರುವಂತ ಹುಡುಗರು ಅಷ್ಟೇ, ಅಲ್ಲಿ ಓದಿ ಚೆನ್ನಾಗಿಲ್ಲ ಅಂತಲ್ಲ, ಅಲ್ಲಿ ಓದಿ ಬೇಜಾರಾಗಿರ್ತಾವ, ಒಳ್ಳೆ ಕಾಲೇಜಿಗೆ ಹೋಗೋಣ ನಡಿಯತ್ಲಾಗೆ ಅಂತ ಹೊಲ್ಟು ಬಿಡ್ತಾವೆ. ಯಾಕಂದ್ರೆ ಕಾರಣ ಎಬೋ 95 ಅಂದ್ರೆ ದುಡ್ಡು ಇರಲ್ಲ, ಫ್ರೀ ಸಿಗ್ತವೆ, ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಎಲ್ಲ ಕಡೆನೂ ಅಷ್ಟೇ. ನಾ ಹೇಳೋದಿಷ್ಟೇ, ಟಾರ್ಗೆಟ್ ಇಟ್ಕೊಳ್ಳಿ, ಎಬೋ 95, 96, 97, 99, 90, 100ಗೆ 100 ಮಾಡ್ರಿ. ಯಾವ ಕಾಲೇಜ್ ನಿಮಗೆ ತಿರಸ್ಕರ್ತಾರ ನೋಡ್ತಾನೆ, ಯಾವ ಕಾಲೇಜಲ್ಲಿ ನಿಮಗೆ ಕರ್ಕೊಳಲ್ಲ ನೋಡೋಣ ಅಲ್ವಾ? ಅದ್ಯಾಕೆ ಕೆಲಸ ಸಿಗಲ್ಲ, ಅದ್ಯಾಕೆ ನಾವು IAS ಆಫೀಸರ್, ಅದ್ಯಾಕೆ ನಾವು KS ಆಗಲ್ಲ ಅಲ್ವಾ? ನಮ್ಮ ಎಫರ್ಟು, ನಮ್ಮ ಪ್ರಯತ್ನ ಔಟಿಗೆ ಹೊಡಿಬೇಕು. ನೋಡಿ, ನವೋದಯದಲ್ಲಿ 98, 97 ಬಂದಿರುವಂತ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಲ್ವಾ? ಡೌಟ್ ಅಲ್ಲಿ ಇರ್ತೀವ? ನೋ ಸರ್. ಅದಕ್ಕೆ ಪ್ರಯತ್ನ ಮೊದಲಿಂದಾನೇ ಮಾಡಿ. ಪ್ರಯತ್ನ ಇಲ್ದ್ರೆ ಪ್ರತಿಫಲ ಸಿಕ್ಕೇ ಸಿಗತ್ತೆ, ಒಂದಲ್ಲ ಒಂದಿನ ಸಿಗತ್ತೆ. ಈಗೊಂದು ಅವಕಾಶಕ್ಕೆ ಯಾರಿಗಾರು ಮಿಸ್ ಆಗಿದ್ರು ಖಂಡಿತ ಮುಂದೆ ಇನ್ನೊಂದು ಅವಕಾಶದಲ್ಲಿ ಇನ್ನೊಂದು ಆಪರ್ಚುನಿಟಿ ನೀವು ಬಂತು ಅಂದ್ರೆ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಯಾಕಂದ್ರೆ ಹಿಂದ್ಗಡೆ ಅನುಭವ ಇರತ್ತೆ ನಮಗೆ. ಓಕೆನಾ? ಎಸ್, ಈ ತರ ಮುಂದೆ ಬಹಳ ಎಕ್ಸಾಮ್ಸ್ಗಳು ಇರ್ತಾವೆ. ಇದೇ ಎಷ್ಟೇ ಅಂತಲ್ಲ, 5ನೇ ತರಗತಿಲಿ ನೀವು ಮೊದಲು ಪ್ರಯತ್ನ ಮಾಡ್ತಿದ್ರಿ, ಲೈಫಲ್ಲಿ ಇಂಥ 1000 ಎಕ್ಸಾಮ್ ಬರೀತೀರಿ. ಕುಗ್ಗಬಾರ್ದು, ಯಾವುದೇ ಕಾರಣಕ್ಕೂ ಕುಗ್ಬೇಡಿ. ಪ್ರಯತ್ನ ನಿಮ್ದಾಗಿರ್ಲಿ, ಸಕ್ಸಸ್ ಸಿಕ್ಕೇ ಸಿಗತ್ತೆ ಪುಟ, 100% ಸಿಗತ್ತೆ. ಓಕೆನಾ? ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಪುಟ.